ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಶ್ರೀನಿಧಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಮ. ಇವತ್ತಿನ ವ್ಲಾಗ್ ವಿಷಯ ಏನಂತಂದರೆ, ನಾಗರ ಪಂಚಮಿ ಹಬ್ಬ ಆಗಿರೋದ್ರಿಂದ ಹಬ್ಬದ ಆಚರಣೆಗಳನ್ನು ನಮ್ಮ ಮನೇಲಿ ಹೇಗೆಲ್ಲ ಆಚರಿಸ್ತೀವಿ ಅಂತ ನಿಮ್ಮಲ್ಲಿ ತಿಳ್ಕೊತೀನಿ. ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ, ಲೈಕ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನೆಯ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ನಮಸ್ತೆ ಫ್ರೆಂಡ್ಸ್. ಪ್ರತಿಯೊಂದು ಹೆಣ್ಮಕ್ಳಿಗೂ ಹಬ್ಬ ಅಂದರೆ ಒಂದು ಸಂತೋಷದ ವಿಚಾರನೇ. ಸಂತೋಷದ ವಿಚಾರ ಅನ್ನೋದಕ್ಕಿಂತ ಏನು ಮಾಡಲಿ, ಏನು ಬಿಡಲಿ, ಯಾವ ಥರ ಪೂಜೆ ಮಾಡೋಣ, ಪೂಜೆಗೆಲ್ಲ ಏನೇನು ಬೇಕು, ಬರೀ ಇದೇ ಟೆನ್ಷನ್ ಇರುತ್ತೆ. ಹಬ್ಬದ ಹಿಂದಿನ ನಾವು ರೊಟ್ಟಿ ಹಬ್ಬ ಅಂತ ಆಚರಣೆ ಮಾಡಿದ್ವಿ. ರೊಟ್ಟಿ ಹಬ್ಬದ ಆಚರಣೆ ಮಾಡಿಬಿಟ್ಟು ಸಜ್ಜೆ ಹಿಟ್ಟಿನ ರೊಟ್ಟಿ ಮಾಡಿ ದೇವ್ರಿಗೆಲ್ಲ ನೈವೇದ್ಯ ಇಟ್ಬಿಟ್ಟು ನಾನಾ ಥರ ಪಲ್ಯ ಮಾಡಿಬಿಟ್ಟು ಹಬ್ಬ ಆಚರಣೆ ಮಾಡ್ತೀವಿ. ನಾಗರ ಪಂಚಮಿ ಹಬ್ಬದ ಹಿಂದಿನ ದಿನ ನಾವು ಈ ಥರ ಎಲ್ಲ ನಾವು ಹಬ್ಬ ಆಚರಣೆ ಮಾಡ್ತೀವಿ. ನಮ್ಮ ಕಡೆ ಕೆಲವೊಂದು ಕಡೆ ಕೆಲವೊಂದು ಥರ ಮಾಡ್ತಾರೆ. ನಮ್ಮ ಕಡೆ ಈ ಥರ ಮಾಡ್ತೀವಿ ನೋಡಿರಿ. ಸಜ್ಜೆ ಹಿಟ್ಟಿನ ರೊಟ್ಟಿ, ಎಳ್ಳು ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ನಾರ್ಮಲಾಗಿ ನಾವು ಜೋಳದ ಹಿಟ್ಟಿನ ರೊಟ್ಟಿ ಮಾಡೇ ಮಾಡ್ತೀವಲ್ವ. ನಮ್ಮ ಕಡೆ ಮಾತ್ರ ಸಜ್ಜೆ ಹಿಟ್ಟಿನ ರೊಟ್ಟಿ ಮಾಡ್ತಾರೆ. ಸಜ್ಜೆ ಹಿಟ್ಟಿನ ರೊಟ್ಟಿ ಮಾಡಿಬಿಟ್ಟು ಎಣ್ಣೆ ಬದನೆಕಾಯಿ ಮಾಡಿಬಿಟ್ಟು ಆಮೇಲೆ ಸಲಾಡ್ ಮಾಡಿದ್ವಿ. ಸಲಾಡ್ ಮಾಡಿದ್ಮೇಲೆ ಟೊಮೆಟೊ ಹಾಕ್ಬಿಟ್ಟು ಚಟ್ನಿ ಮಾಡಿದ್ವಿ. ಆಮೇಲೆ ಸಾಂಬಾರು, ಆಮೇಲೆ ಬೆಂಡೆಕಾಯಿ ಮತ್ತು ಮೂಲಂಗಿ ಫ್ರೈ ಮಾಡಿದ್ದು, ಆಮೇಲೆ ಹೆಸ್ರು ಕಾಳು ಪಲ್ಯ, ಅನ್ನ, ಇನ್ನೂ ಏನೇನೋ ಮಾಡಿದರು. ಇಷ್ಟೇ ಮಾಡಿಬಿಟ್ಟು ದೇವರಿಗೆಲ್ಲ ನೈವೇದ್ಯ ಇಟ್ಟು ಪೂಜೆ ಮಾಡಿಬಿಟ್ಟು ನಾನು ಬೆಳಗ್ಗೆ ಟಿಫನೇ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಇವಾಗಲೇ ಊಟ ಮಾಡಿದೆ. ಬನ್ನಿ ಊಟ ಮಾಡೋಣ. ಇದು ನೆಕ್ಸ್ಟ್ ಡೇ ಮಂಗಳವಾರ ವ್ಲಾಗ್ ಆಗಿರುತ್ತೆ. ಎಲ್ಲ ಮನೆ ಮುಂದೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಪೂಜೆ ನಾಗರ ಹಾವನ್ನೆಲ್ಲ ಬಿಡಿಸಿ ಇನ್ನು ಪೂಜೆಗೆ ಶುರು ಮಾಡ್ಕೊಳ್ಳೋಣ ಅಂತೇಳಿ ತಂಗಿ ಎಲ್ಲ ನಾಗರ ಪಂಚಮಿ ಹಬ್ಬಕ್ಕೆ ಎಡೆ ಸಿದ್ಧ ಮಾಡ್ತಾಯಿದ್ಲು. ನಾನು ಅವಳಿಗೆ ಹೆಲ್ಪ್ ಮಾಡ್ತಾ ನಾನು ರೆಡಿ ಆಗ್ತಾಯಿದ್ದೆ. ಕೆಲವೊಂದು ಕಡೆ ಕೆಲವೊಂದು ಥರ ಆಚರಣೆ ಮಾಡ್ತಾರೆ. ನಾವೆಲ್ಲ ಆ ಉಂಡಿ ಈ ಉಂಡಿ ಮಾಡಿ ಎಲ್ಲ ಮಾಡಲ್ಲ. ನಾವು ಈ ಥರ ಹೋಳಿಗೆನೇ ಮಾಡಿಬಿಟ್ಟು ದೇವರಿಗೆ ಎಡೆ ಇಡೋದು. ಬಟ್ ಒಬ್ಬಟ್ಟು ತಟ್ಟಲ್ಲ. ಯಾಕೆ ತಟ್ಟಲ್ಲ ಅಂದರೆ ದೇವರ ನಾಗರಪ್ಪನ ಎಡೆ ತಟ್ಟದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಹಬ್ಬದ ದಿನ ಪರ್ಟಿಕ್ಯುಲರಾಗಿ ನಾವು ತಟ್ಟೋ ಒಬ್ಬಟ್ಟು ಮಾಡೋದಿಲ್ಲ. ಈ ಥರ ಒಬ್ಬಟ್ಟೇ ಮಾಡೋದು. ನೋಡಿ, ಪೂಜೆ ಎಲ್ಲ ಈ ಥರ ಮಾಡಿಬಿಟ್ಟು ದೇವರಿಗೆಲ್ಲ ಒಂದು ಎಡೆ ಇಟ್ಬಿಟ್ಟು ಮನೇಲಿ ಒಂದು ಎಡೆ ಇಟ್ಬಿಟ್ಟು ಅಲ್ಲೊಂದು ಎಡೆ ತೊಗೊಂಡು ಹೋದ್ವಿ. ನಾವು ನಾಗರ ಕಲ್ಲಿಗೆ ಹಾಲು ಹಾಕೋದಿಲ್ಲ. ಮೊದಲಿಂದನೂ ನಮ್ಮ ಮನೆಯಲ್ಲಿ ನಡ್ಕೊಂಡು ಬಂದಿರೋ ಪದ್ಧತಿ. ಹಾಗಾಗಿ ನಾವು ನಮ್ಮ ಊರಲ್ಲಿ ಬೇರೆ ಭರಮಪ್ಪ ದೇವರು ಅಂತ ಇದೆ, ಆ ದೇವರಿಗೆ ನಾವು ಹಾಲು ಹಾಕೋದು. ಹಾಗಾಗಿ ಸಿದ್ಧತೆ ಮಾಡ್ಕೊಂಡು ಎಲ್ಲ ನಾನು, ನನ್ನ ಮಕ್ಕಳು, ನಮ್ಮ ಮನೆಯವರು, ನಮ್ಮ ತಂಗಿ ಪಾಪು ಎಲ್ಲರೂ ಹೋದ್ವಿ. ಅಲ್ಲೇ ನಮ್ಮ ಮನೆ ಹಿಂದೆಯೇ ಇರೋದು, ಏನು ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. ಅಲ್ಲೇ ಹೋಗ್ಬಿಟ್ಟು ಅದು ಏನಕ್ಕೆ ನಾಗರ ಕಲ್ಲಿಗೆ ಹಾಲು ಹಾಕೋದಿಲ್ವೋ ನನಗೂ ಅದ್ರ ಬಗ್ಗೆ ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ. ಯಾರಿಗಾದ್ರೂ ನಮ್ಮ ಮನೆಯಲ್ಲಿ ಹಿರಿಯರನ್ನ ಕೇಳಿಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ. ನಾಗರ ಕಲ್ಲಿಗೆ ಹಾಲು ಹಾಕೋದಿಲ್ಲ. ಇದೇ ನೋಡಿ ಭರಮಪ್ಪ ಕಲ್ಲ. ಈ ಭರಮಪ್ಪ ದೇವರಿಗೆ ನಾವು ಹಾಲು ಹಾಕೋದು. ಆದ್ರೂ ಮನೇಲಿ ಬೆಳ್ಳಿ ನಾಗಪ್ಪ ಇರೋದ್ರಿಂದ ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋದ್ಮೇಲೆ ಅಲ್ಲಿ ಕೂಡ ಪೂಜೆ ಮಾಡಿಬಿಟ್ಟು ಅಲ್ಲಿ ಹಾಲು ಹಾಕ್ತೀವಿ ಮನೆಯಲ್ಲಿ. ಬಟ್ ಇಲ್ಲಿ ಹೊರಗಡೆ ನಾಗರ ಕಲ್ಲಿಗೆ ಹಾಲು ಹಾಕೋದಿಲ್ಲ. ನಾನೆಲ್ಲ ಪೂಜೆ ಮಾಡ್ತಾಯಿದ್ರೆ ನನ್ನ ಮಗ ನನಗೆ ಒಂದೊಂದೇ ಕೊಟ್ಟು ಹೆಲ್ಪ್ ಮಾಡ್ತಾಯಿದ್ದ. ಅವನು ಮಮ್ಮಿ ನಾನು ಒಂದೊಂದೇ ಕೊಡ್ತೀನಿ, ನೀನು ತಗೋ, ನೀನು ಪೂಜೆ ಮಾಡು, ನಾನು ಕೊಡ್ತೀನಿ ಅಂತೇಳಿ ಅವನು ಒಂದೊಂದೇ ಕೊಟ್ಟ ತಕ್ಷಣ ಪೂಜೆ ಮಾಡಿ ಎಲ್ಲ ಪೂಜೆ ಮಾಡ್ಕೊಂಡ್ಮೇಲೆ ನಾವು ಹಾಲು ಹಾಕೋಕ್ಕೆ ಇದು ಮಾಡಿದ್ವಿ. ಎಲ್ಲ ದೇವರು, ಎಲ್ಲ ಜಾತಿ ಭೇದ ಭಾವವನ್ನು ಮರೆತು ಪ್ರತಿಯೊಂದು ದೇವರ ಆಚರಣೆಯನ್ನು ನಾವು ಮಾಡಬೇಕು. ಯಾವುದೇ ಹಬ್ಬ ಆಗಿರಲಿ, ಶಿವರಾತ್ರಿ, ಮೊಹರಾಮು, ದೀಪಾವಳಿ ಅಂತ ನಾವು ಇದೇ ಜಾತಿಗೋಸ್ಕರ ಸೀಮಿತ ಅಂತಲ್ಲ, ಎಲ್ಲರೂ ಒಂದಾಗಿ ಆಚರಣೆ ಮಾಡಬೇಕು ಅಂತ ನನ್ನ ಮನಸ್ಸು ಅನಿಸಿಕೆ. ಈವ್ನಿಂಗ್ ಆದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಹಾಗೆ ಊಟ ಮಾಡಿಕೊಂಡು ಪಾರ್ಕಿಗೆ ಬಂದ್ವಿ. ಇವತ್ತು ಸ್ಕೂಲ್ ರಜೆ ಇರೋದ್ರಿಂದ ಮಮ್ಮಿ ಪಾರ್ಕ್ ಹೋಗೋಣ ಅಂತ ನನ್ನ ಮಗ ತುಂಬ ಆಟ ಮಾಡ್ತಾಯಿದ್ದ. ಅವನ್ನ ಹಂಗಾಗಿ ಪಾರ್ಕಿಗೆ ಕರ್ಕೊಂಡು ಬಂದೆ. ನನ್ನ ಮಕ್ಕಳು, ಆಮೇಲೆ ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ಬಂದರು. ತಂಗಿ ಒಂದೇ ಜಾಯಿನ್ ಆಗಿರಲಿಲ್ಲ, ಮನೇಲಿ ಏನೋ ಕೆಲಸ ಇದೆ, ನೀವು ಹೋಗ್ರಿ ಆಮೇಲೆ ಬರ್ತೀನಿ ಅಂದಿದ್ದಕ್ಕೆ ನಾನಷ್ಟೇ ನನ್ನ ಮಕ್ಕಳನ್ನ ಕರ್ಕೊಂಡು ಹೋದೆ. ಅವ್ರನ್ನೆಲ್ಲ ಆಟ ಆಡ್ಸೋಣ. ಪಾಪ ಮಕ್ಳಿಗೂ ಬರೀ ಓದು, ಸ್ಕೂಲು ಅದೇ ಅಂತ ಹೇಳ್ಬಿಟ್ರೆ ಅವ್ರಿಗೂ ಸ್ವಲ್ಪ
ರೆಸ್ಟ್ ಬೇಕಲ್ವಾ, ಅವ್ರಿಗೂ ಒಂದು ಸ್ವಲ್ಪ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ರೆ ಅವ್ರ ಮನಸ್ಸು ಫ್ರೆಶ್ ಆಗಿರುತ್ತೆ ಅಂಥೇಳಿ ಇವತ್ತು ಹೆಂಗಿದ್ರು ರಜೆ ಇರುತ್ತಂತ ಪಾರ್ಕಿಗೆ ಕರ್ಕೊಂಡು ಬಂದೆ. ನಾವು ನಮ್ಮ ಮಕ್ಕಳ ಸಂತೋಷನ ಕಂಡ್ರೆ ನಮಗೂ ಸಂತೋಷ ಅಲ್ವಾ. ಯಾವ ತಂದೆ ತಾಯಿ ಆಗಲಿ ಮಕ್ಕಳ ಖುಷಿನೇ ಅವ್ರ ಖುಷಿ. ಅವ್ರು ಹೆಂಗೋ ನನ್ನ ಮಕ್ಕಳು ಕೇಳಿದ್ರು ಅಂದ್ಬಿಟ್ಟು ಕರ್ಕೊಂಡು ಬಂದೆ. ನೋಡಿ ನನಗೂ ಆಡಬೇಕಂತ ಆ ಮಕ್ಕಳು ನೋಡಿ ನಮಗೂ ಆಡಬೇಕಂತ ಆಸೆ ಆಗ್ತಿದೆ. ಮಕ್ಕಳ ಲೈಫ್ ನೋಡ್ತಾ ಇದ್ದರೆ ನಿಜವಾಗ್ಲೂ ಆ ಲೈಫೇ ಚೆನ್ನಾಗಿತ್ತಪ್ಪ. ಚಿಕ್ಕವ್ರು ಇರುವಾಗ ಎಲ್ಲ ಚೆನ್ನಾಗಿತ್ತಲ್ವ, ಅದೇ ಜೀವನನೇ ಚೆನ್ನಾಗಿ ಅಂತ ಅನಿಸುತ್ತೆ ಒಂದೊಂದ್ಸಲ. ಚಿಕ್ಕ ಮಕ್ಕಳಾಗಿದ್ಬಿಟ್ರೆ ಚೆನ್ನಾಗಿರುತ್ತಲ್ವ ಅಂತ. ಆದರೆ ಏನು ಮಾಡೋದು, ದೇವ್ರು ಕೊಟ್ಟಿರೋವಂಥ ಲೈಫ್ನ, ದೇವ್ರು ಕೊಟ್ಟಿರೋವಂಥ ಈ ಜನ್ಮನ ನಾವು ಲೀಡ್ ಮಾಡಲೇಬೇಕು. ಏನೇ ಕಷ್ಟ ಬಂದರೂ ಸುಖ ಬಂದರೂ ಸಂಸಾರನ ನಡೆಸ್ಕೊಂಡು ಹೋಗಲೇಬೇಕು. ಅದು ನಮ್ಮ ಅನಿವಾರ್ಯ ದೃಷ್ಟಿ, ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಎಲ್ಲ ನಾನು ಮರೆತು ಪ್ರತಿಯೊಂದು ಹೆಣ್ಮಕ್ಳಿಗೂ ಬರೀ ಮನೆ ಅಡುಗೆ ಮಕ್ಕಳು ಅಂತ ನೋಡ್ತಾ ಇದ್ದರೆ ಅವ್ರಿಗೂ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಬೇಕಾಗುತ್ತೆ ಅಂತೇಳ್ಬಿಟ್ಟು ದಿನ ಇದೆ ಅಂತೇಳಿ ನಾನು ನನ್ನ ಮಕ್ಕಳ ಜೊತೆ ಬಂದೆ. ನೋಡಿ ಅವ್ರಿಗೆ ಆಟಾಡಿಸ್ತಾ ಇದ್ದೀನಿ. ಮಮ್ಮಿ ಭಯ ಆಗ್ತಿದೆ ಅಂತಿದ್ದಾನೆ. ಅವನಿಗೆ ಹಂಗೆ ಆಟಾಡಿಸ್ತಾ ಇದ್ದೆ. ಕೆಲವು ಅಲ್ಲಿ ಆ್ಯಕ್ಟಿವಿಟೀಸ್ ಇದ್ವು ಅವ್ರಿಗೂ ಆಟ ಆಡೋದಕ್ಕೆ. ಆ್ಯಕ್ಟಿವಿಟೀಸ್ ಎಲ್ಲ ನಾನು ಆಡಿಸಿದೆ. ಅಷ್ಟರಲ್ಲಿ ತಂಗಿನೂ ಬಂದಳು ಪಾಪನ ಕರ್ಕೊಂಡು. ನೋಡಿ ನಾನು ಅವ್ರ ಜೊತೆ ಆಡ್ತಿದ್ದೀನಿ. ಮಕ್ಕಳ ಜೊತೆ ಹೋದಾಗ ನಾವು ಮಕ್ಕಳಾಗಿದ್ಬಿಟ್ರೆ ಅವ್ರೂ ಸಂತೋಷ, ನಮಗೂ ಸಂತೋಷ. ನಾವು ರಿಸ್ಟ್ರಿಕ್ಷನ್ ಮಾಡಬಾರ್ದು ಮಕ್ಕಳಿಗೆ. ಅಲ್ಲಿ ಹತ್ಬೇಡ, ಇಲ್ಲಿ ಹತ್ಬೇಡ, ಅದನ್ನು ಮುಟ್ಬೇಡ, ಇದನ್ನು ಮುಟ್ಬೇಡ ಅಂತ. ನಮ್ಮ ಪ್ರತಿಯೊಬ್ಬ ಮಕ್ಳಿಗೂ ಎಲ್ಲ ಗೊತ್ತಿರಬೇಕು, ಎಲ್ಲ ವಿಚಾರನೂ ನಾವು ತಿಳಿಸ್ಬೇಕು. ಅಲ್ಲಿ ಈ ಥರ ಬೋರ್ಡ್ ಹಾಕಿದ್ರು ಪಾರ್ಕಲ್ಲಿ, ಕೆಲವೊಂದು ಹಾವುಗಳ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಪಾಯ್ಸನ್ ಯಾವುದು, ನಾನ್ ಪಾಯ್ಸನ್ ಯಾವುದು ಅಂತ ಹೇಳ್ಬಿಟ್ಟು ಹುಷಾರಾಗಿತ್ತು. ನಾವು ಫಾರೆಸ್ಟ್ ಅಂದರೆ ಪರಿಸರನ ರಕ್ಷಣೆ ಮಾಡೋದು ಪ್ರಜೆಗಳಾದ ನಮ್ಮ ಎಲ್ಲರ ಕರ್ತವ್ಯ. ಅದನ್ನು ನಾವು ಕಾಪಾಡಲೇಬೇಕು. ಆಮೇಲೆ ಬರ್ಡ್ಸ್ಗಳ ಬಗ್ಗೆ, ಪಕ್ಷಿಗಳ ಬಗ್ಗೆನೂ ಹಾಕಿದ್ರು, ಫೋಟೋ ಸಮೇತ ಹಾಕಿ ಕೆಳಗಡೆ ಅದರ ನೇಮ್ಗಳೆಲ್ಲ ಕೊಟ್ಟಿದ್ದರು. ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಇರಲಿ ಮಕ್ಕಳಿಗೆ ತೋರಿಸಿದ್ರೆ ಅದು ಸ್ವಲ್ಪ ತಿಳುವಳಿಕೆ ಬರುತ್ತಂತ ಅಲ್ಲಿ ನನ್ನ ಮಕ್ಕಳು ಅವರು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಿದ್ರು. ಆಮೇಲೆ ನಾನು ನನ್ನ ಮಗ ಸ್ವಲ್ಪ ಆಟ ಆಡಿದ್ವಿ. ಯಾವಾಗಲೂ ಗೊತ್ತಿಲ್ದಂಗೆ ನನ್ನ ಮಗ ಚಿಕ್ಕ ಮಗ ವೀಡಿಯೋ ಮಾಡ್ಕೊಂಬಿಟ್ಟಿದ್ದಾನೆ. ಸ್ವಲ್ಪ ಹೊತ್ತು ಅವ್ರ ಜೊತೆ ನಾನು ಮಗುವಾಗಿ ನಾನು ಕೂಡ ಅವ್ರ ಜೊತೆ ಆಟ ಆಡಿದೆ. ತಂಗಿ ಮಗಳು ಆಮೇಲೆ ಅಣ್ಣನ ಮಕ್ಕಳು ಎಲ್ಲರೂ ಬಂದಿದ್ದರು, ಅವ್ರನ್ನ ಸ್ವಲ್ಪ ಹೊತ್ತು ಆಟ ಆಡಿಸಿದೆ. ಫ್ರೆಂಡ್ಸ್, ಈ ನಮ್ಮಲ್ಲಿ ವ್ಲಾಗ್ ನಾನು ರೀಸೆಂಟಾಗಿ ಮಾಡ್ತಿರೋದ್ರಿಂದ ಕೆಲವು ಏನಾದರೂ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಕೆಲವು ಏನಾದರೂ ತಪ್ಪುಗಳಿರುತ್ತೆ. ಏನಾದರೂ ತಪ್ಪುಗಳಿದ್ರೆ ತಿದ್ದಿಸಿ ದಯಮಾಡಿ ಲೈಕ್ ಮಾಡಿ. ನನ್ನ ವಿಡಿಯೋಸ್ ಇಷ್ಟ ಆಗಿದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ ಫ್ರೆಂಡ್ಸ್, ಪ್ಲೀಸ್.